ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವಂತಹ ಉತ್ತರ ಕನ್ನಡದ ಇನ್ನೊಂದು ಅದ್ಭುತವಾದಂತಹ ಬೀಚು ಇಕೋ ಬೀಚ್ ಕಾಸರಗೋಡು. ಇಕೋ ಬೀಚ್ ಕಾಸರಗೋಡು ಇರೋದು ಹೊನ್ನಾವರದಲ್ಲಿ. ಇದೊಂದು ಅದ್ಭುತವಾದಂತಹ ಕ್ಲೀನ್ ಆ್ಯಂಡ್ ಕ್ರಿಸ್ಟಲ್ ಬೀಚು. ಇದು ಯೆಲ್ಲೋ ಬೆಲ್ಟ್ ಸರ್ಟಿಫೈಡ್ ಬೀಚ್ ಕೂಡ ಹೌದು. ತುಂಬಾ ಕ್ಲೀನ್ ಆಗಿದೆ. ಆಮೇಲೆ ಇದು ಫೇಮಸ್ ಆಗಿರೋದು ಕ್ಲೀನ್ನೆಸ್ಗೆ ಮತ್ತು ಕ್ರಿಸ್ಟಲ್ ಆ್ಯಂಡ್ ಕ್ಲಿಯರ್ ಆಗಿರುವಂತಹ ವಾಟರ್ಗೆ. ಇದು ಹೊನ್ನಾವರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಇನ್ನು ಹೊನ್ನಾವರ ಬಸ್ ಸ್ಟ್ಯಾಂಡಿಂದ ನೀವು ನೋಡೋದಾದರೆ ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಅದ್ಭುತವಾದಂತಹ ಬೀಚು ಲೊಕೇಟ್ ಆಗಿದೆ. ಇನ್ನು ಇಲ್ಲಿನ ಮೇನ್ ಬ್ಯೂಟಿ ಒಂದು ಡೆಪ್ತ್ ಆಗಿರುವಂಥ ವಾಟ್ರು, ಆಮೇಲೆ ಪಕ್ಕದಲ್ಲೇ ಇರುವಂತಹ ದೊಡ್ಡದಾದಂತಹ ಮ್ಯಾಂಗ್ರೋವ್ ಟ್ರೀ ಫಾರೆಸ್ಟ್ ಕೂಡ ಇದೆ. ಶರಾವತಿ ಬ್ಯಾಕ್ ವಾಟರ್ ಮೇಲೆ ಕ್ರಿಯೇಟ್ ಆಗಿರುವಂಥದ್ದು, ಅದು ಕೂಡ ತುಂಬಾ ಸುಂದರವಾಗಿದೆ. ಇವೆರಡು ಪ್ಲೇಸ್ಗಳನ್ನು ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಇಕೋ ಬೀಚು ತುಂಬ ಚೆನ್ನಾಗಿದ್ದು ಆಮೇಲೆ ತುಂಬ ವಿಸ್ತಾರವಾಗಿ ಕೂಡ ಇದೆ ಇದು. ಇನ್ನು ಇದರ ಬ್ಯೂಟಿ ಮರಳು ತುಂಬ ಕ್ಲಿಯರ್ ಆಗಿದ್ದು, ವೈಟ್ ಮರಳು, ಆಮೇಲೆ ಮತ್ತು ನೀರು ತುಂಬಾ ಚೆನ್ನಾಗಿದ್ದು ಪ್ರಮುಖ ಆಕರ್ಷಣೆಯಾಗಿದೆ. ಆಮೇಲೆ ಇನ್ನು ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಅವೈಲೇಬಲ್ ಇದೆ. ಇನ್ನು ಇಲ್ಲಿಂದ ಸ್ವಲ್ಪ ದೂರ ನೀವು ಹೋಗ್ತೀರಾ ಅಂದರೆ ನೇತ್ರಾಣಿ ಐಲ್ಯಾಂಡ್ಗೆ. ಇಲ್ಲಿಂದ ನೀವು ಬೋಟ್ ಅಥವಾ ದೋಣಿಗಳಲ್ಲಿ ಕೂಡ ಹೋಗ್ಬೋದು, ಅದಕ್ಕೂ ಕೂಡ ವ್ಯವಸ್ಥೆ ಇದೆ. ಇನ್ನು ಹಲವಾರು ರೀತಿಯ ವಾಟರ್ ಸ್ಪೋರ್ಟ್ಸ್ ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಇಲ್ಲಿ ನೀರಿನ ಸೆಳೆತ ಸ್ವಲ್ಪ ಜಾಸ್ತಿ ಇದೆ, ಯಾಕಂದರೆ ನೀವು ನೀರಿಗೆ ಇಳಿತೀರ ಅಂತಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಇದು ಮುರುಡೇಶ್ವರ ಬೀಚ್ನಷ್ಟು ವಿಸ್ತಾರವಾಗಿ ಇಲ್ಲದೇ ಇದ್ರೂ ಕೂಡ ನೀರಿನ ಸೆಳೆತ ಸ್ವಲ್ಪ ಜಾಸ್ತಿ ಇದೆ. ರಿವರ್ಸ್ ಹೋಗೋ ನೀರು ತುಂಬ ಫೋರ್ಸ್ಫುಲ್ಲಾಗಿ ವಾಪಸ್ ಹೋಗುತ್ತೆ. ಸೊ ಅದಕ್ಕೆ ಎಸ್ಪೆಷಲಿ ಚಿಕ್ಕ ಮಕ್ಕಳು ಬಂದು ನೀರಿಗೆ ಇಳಿತೀರ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಅದರ್ವೈಸ್ ಇದೊಂದು ಅದ್ಭುತವಾದಂತಹ ಬೀಚು. ಇನ್ನು ಈವ್ನಿಂಗ್ ಒಂದು 6:37ಗೆಲ್ಲ ಇದು ಕೂಡ ಕ್ಲೋಸ್ ಆಗುತ್ತೆ. ಟೈಮಿಂಗ್ ಕೂಡ ಇದೆ ಇದಕ್ಕೆ. ಸೊ ಡೇ ಟೈಮಲ್ಲಿ ಮಾತ್ರ ನೀವು ಬಂದು ಎಂಜಾಯ್ ಮಾಡ್ಬೋದು. ಇನ್ನು ಕ್ಲೀನಾಗಿರೋ ಫೆಸಿಲಿಟೀಸು, ವಾಶ್ರೂಮ್ಸು, ಆಮೇಲೆ ನೀವು ಸಮುದ್ರ ನೀರಿನಲ್ಲಿ ಸ್ನಾನ ಮಾಡಿದ ನಂತರ ಬಂದು ಸಾಧಾರಣ ನಾರ್ಮಲ್ ವಾಟರಲ್ಲಿ ಸ್ನಾನ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಇದೆ. ನೀವೇನಾದರೂ ಉತ್ತರ ಕನ್ನಡದಲ್ಲಿ ಇದ್ದೀರಾ ಅಂತಂದರೆ, ಎಸ್ಪೆಷಲಿ ಕೋಸ್ಟಲ್ ಏರಿಯಾದಲ್ಲಿ ಇದ್ದರೆ, ಹೊನ್ನಾವರದ ಇಕೋ ಬೀಚು ಒನ್ ಆಫ್ ದಿ ಮಸ್ಟ್ ವಿಸಿಟ್ ಪ್ಲೇಸು. ಹಾಗೆಯೇ ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಕೂಡ ಎಂಜಾಯ್ ಮಾಡ್ಬೋದು. ಇನ್ನು ಮುರುಡೇಶ್ವರ ಕೂಡ ಇಲ್ಲಿಂದ ತುಂಬ ಹತ್ರನೇ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 18 to 20 ಕಿಲೋಮೀಟರ್ಸಲ್ಲಿ ಮುರುಡೇಶ್ವರ ಕೂಡ ಇದೆ. ಸೊ ಒಂದು ಕಡೆ ಇಕೋ ಬೀಚು, ಇನ್ನೊಂದು ಕಡೆ ಮುರುಡೇಶ್ವರ, ಆಮೇಲೆ ಪಕ್ಕದಲ್ಲಿ ಮ್ಯಾಂಗ್ರೋವ್ ಟ್ರೀ, ಇವೆಲ್ಲನೂ ನೀವು ಪ್ಲ್ಯಾನ್ ಮಾಡ್ಕೊಂಬಂದರೆ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಆಮೇಲೆ ಯಾರು ಇಕೋ ಬೀಚ್ಗೆ ಬರಬೇಕಂತ ಇದ್ದಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.